ನಮಸ್ಕಾರ ಸ್ನೇಹಿತರೆ. ಕುಂಭಮೇಳದ ಕ್ರಶ್ ಮೊನಾಲಿಸಾ ಮೇಕಪ್ ಇಲ್ಲದೆ ಹೇಗೆ ಕಾಣಿಸ್ತಾಳೆ? ವಿಡಿಯೋ ವೈರಲ್ ಬೆನ್ನಲ್ಲೇ ಹೊಗಳಿದವರೆಲ್ಲ ಹೇಳ್ತಿರೋದೇನು ನೋಡಿ. ಈ ಬಾರಿಯ ಕುಂಭಮೇಳ ಸಖತ್ ವೈರಲ್ ಆಗಲು ಕಾರಣ ಮೊನಾಲಿಸಾ ಎನ್ನುವ ಹೆಣ್ಣು ಮಗಳು. ಸೋಷಿಯಲ್ ಮೀಡಿಯಾಗಳಲ್ಲಿ ಈಕೆಯದ್ದೇ ಕಾರುಬಾರು. ಕುಂಭಮೇಳ ಎಂದರೆ ಮೊನಾಲಿಸಾ ಎನ್ನುವಷ್ಟರ ಮಟ್ಟಿಗೆ ಈಕೆ ಸದ್ದು ಮಾಡ್ತಿದ್ದಾಳೆ. ರುದ್ರಾಕ್ಷಿ ಮಾರುತ್ತಿದ್ದ ಮೊನಾಲಿಸಾಳ ಬ್ಯೂಟಿಯನ್ನ ಯೂಟ್ಯೂಬರ್ ಒಬ್ಬರು ತಮ್ಮ ಯೂಟ್ಯೂಬ್ ನಲ್ಲಿ ಶೇರ್ ಮಾಡಿದ್ದೇ ಎಲ್ಲರೂ ಆಕೆಯನ್ನ ಹುಡುಕಿ ಹೋಗುವಂತೆ ಮಾಡಿದೆ. ಹೆಣ್ಣು ಗಂಡುಗಳು ಎನ್ನುವ ಭೇದವಿಲ್ಲದೆ ಈಕೆಯ ಮೇಲೆ ಕವನ ಬರೆಯುವವರ ಸಂಖ್ಯೆ ಹೆಚ್ಚುತ್ತಲೇ ಸಾಗಿದೆ. ಕವಿಗಳು ಅಲ್ಲದವರು ಕವಿಗಳಾಗಿ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಈಕೆಯ ಆಕರ್ಷಕ ಕಣ್ಣುಗಳು. ಜೇನು ಕಣ್ಣೋಳೆ, ಮೀನ ಕಣ್ಣೋಳೆ, ನೀಲಿ ಕಣ್ಣೋಳೆ, ಐಶ್ವರ್ಯ ಕಣ್ಣೋಳೆ, ಹೀಗೆ ಏನೇನೋ ಬಿರುದು ಬಾವಲಿಗಳನ್ನ ಕೊಟ್ಟು ಈಕೆಯನ್ನ ಸ್ಟಾರ್ ಮಾಡಿದವರು ಕೊನೆಗೆ ಆಕೆಗೆ ಚಿತ್ರ ಹಿಂಸೆ ಎನ್ನುವಷ್ಟರ ಮಟ್ಟಿಗೆ ಕಾಡತೊಡಗಿದರು. ಮೊನಾಲಿಸಾಳ ಸೇರಿದಂತೆ ಆಕೆಯ ಕುಟುಂಬಸ್ಥರು ಕಣ್ಣೀರು ಹಾಕುವಷ್ಟರ ಮಟ್ಟಿಗೆ ಯೂಟ್ಯೂಬರ್ಗಳು ಹಾಗೂ ಪ್ರವಾಸಿಗರ ಕಾಟ ಶುರುವಾಯಿತು. ಮಾಸ್ಕ್ ಹಾಕಿಕೊಂಡು ಈಕೆ ತಿರುಗಿದರೂ ಬಿಡಲಿಲ್ಲವಂತೆ. ರುದ್ರಾಕ್ಷಿಯನ್ನ ಖರೀದಿ ಮಾಡುವ ಬದಲು ಬರುವವರೆಲ್ಲರೂ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವರೇ ಆದರು. ಇದೀಗ ಮೊನಾಲಿಸಾದ ಸಿನಿಮಾಗಳ ಆಫರ್ ಕೂಡ ಬರ್ತಿದೆ. ಇದಾಗಲೇ ಸ್ಟೋರಿ ಆಫ್ ಮಣಿಪುರ್ನಲ್ಲಿ ಈಕೆಯನ್ನ ಸೇರಿಸಿಕೊಳ್ಳುವುದಾಗಿ ನಿರ್ದೇಶಕರು ಹೇಳಿಯಾಗಿದೆ. ಈ ವಿಷಯದ ನಡುವೆಯೇ ಇದೀಗ ಮೊನಾಲಿಸಾಳ ಮೇಕಪ್ ರಹಿತ ವಿಡಿಯೋ ಒಂದು ವೈರಲ್ ಆಗಿದೆ. ಈಕೆಯದ್ದೇ ಒಂದು ಇನ್ಸ್ಟಾಗ್ರಾಮ್ ಇದ್ದು ಅದರಲ್ಲಿ ಕೂಡ ಇವಳು ಸಾಕಷ್ಟು ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡಿರುವುದನ್ನ ನೋಡಬಹುದು. ಆದರೆ ಆಕೆ ಈಗ ಕುಂಭಮೇಳದ ಸುಂದರಿಯಾಗಿರುವ ಕಾರಣದಿಂದ ಮೇಕಪ್ ಆರ್ಟಿಸ್ಟ್ ಒಬ್ಬರು ಆಕೆಯನ್ನ ಕರೆದುಕೊಂಡು ಹೋಗಿ ಮೇಕಪ್ ಮಾಡಿದ್ದಾರೆ. ಅದಕ್ಕೂ ಮುನ್ನ ಆಕೆಯ ಮೇಕಪ್ ರಹಿತ ಮುಖ ವೈರಲ್ ಆಗಿದೆ. ಈಕೆಯನ್ನ ಹಾಡಿ ಕೊಂಡಾಡಿ ಹೊಗಳಿ ಅಟ್ಟಕ್ಕೇರಿಸಿದವರೇ ಈಕೆಯ ನಿಜ ರೂಪ ಹೀಗಿದ್ಯಾ ಎಂದು ಇನ್ನಿಲ್ಲದಂತೆ ಕಾಮೆಂಟ್ ಮಾಡ್ತಿದ್ದಾರೆ. ನೈಜ ಸುಂದರಿ ಎಂದೆಲ್ಲ ಹೊಗಳಿ ಬಿಟ್ಟೆವಲ್ಲಪ್ಪ, ಈಕೆಯದ್ದು ಮೇಕಪ್ ಸೌಂದರ್ಯವೇ ಎಂದು ಗೋಳಾಡುತ್ತಿದ್ದಾರೆ. ಅನವಶ್ಯಕವಾಗಿ ಯಾರ್ಯಾರಿಗೋ ಹೋಲಿಸಿ ಬಿಟ್ಟೆವಲ್ಲ ಎಂದೆಲ್ಲ ಕಾಮೆಂಟ್ಗಳ ಸುರಿಮಳೆ ಆಗ್ತಿದೆ. ದೈವದತ್ತವಾಗಿ ಸುಂದರ ಕಣ್ಣಿರುವುದು ನಿಜವಾದರೂ ಅದಕ್ಕೂ ಮೇಕಪ್ ಬಳಿದುಕೊಂಡು ಆಕರ್ಷಕವಾಗಿ ಮಾಡಲಾಗಿದೆ. ಸುಮ್ಮನೆ ಈಕೆಯನ್ನ ಹೊಗಳಿ ಬಿಟ್ಟೆವಲ್ಲಪ್ಪ ಎನ್ನುತ್ತಿದ್ದಾರೆ. ಸ್ನೇಹಿತರೆ, ಮೊನಾಲಿಸಾಳ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.